ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಚಾಕ್ಲೇಟ್ ರಾಗಿ ಸ್ಮೂತಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದು 2 ಚಮಚದಷ್ಟು ರಾಗಿ ಹಿಟ್ಟು, 6ರಿಂದ 7 ಬಾದಾಮಿ, 1 ಅಂಜೂರ. ಇದನ್ನೆಲ್ಲ ಓವರ್ ನೈಟ್ ನಾನು ನೆನೆಸಿಟ್ಕೊಂಡಿದ್ದೀನಿ. 2 ವಾಲ್ನಟ್, 2 ಖರ್ಜೂರ. ಸಾಫ್ಟಾಗಿರೋದು ತೊಗೊಳ್ಳಿ, ನಮಗೆ ಬ್ಲೆಂಡ್ ಆಗಿ ತುಂಬ ಈಸಿ ಆಗುತ್ತೆ. 2 ಖರ್ಜೂರ ತೊಗೊಂಡಿದ್ದೀನಿ, 1 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಬೆಲ್ಲ, ಸಕ್ಕರೆ, ಎಣ್ಣೆ, ತುಪ್ಪ, ಹಾಲು ಏನು ಬಳಸ್ತಾ ಇಲ್ಲ. ಇದಕ್ಕೆ ಸ್ಪೆಷಲ್ ಅಂದರೆ ಕೋಕೋ ಪೌಡರ್, ಇದೇ ಸ್ಪೆಷಲ್. ಇದಕ್ಕೆ 1 ಚಮಚದಷ್ಟು ತೊಗೊಂಡಿದ್ದೀನಿ. 1 ಡ್ರಾಪಷ್ಟು ನಮಗೆ ವೆನಿಲಾ ಎಸೆನ್ಸ್ ಇಲ್ಲ ಬಟರ್ ಸ್ಕಾಚ್, ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ಇದು ಅಷ್ಟೇ, ನಮಗೆ ಒಂದು ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು 1 ಬೌಲ್ಗೆ ಏನು ತೊಗೊಂಡಿದ್ದೀನಿ ನಾನು ರಾಗಿ ಹಿಟ್ಟನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದನ್ನು ಗಂಟಿಲ್ಲದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಬಿಡೋಣ ಫಸ್ಟು. ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮತ್ತು ಇದು ನಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ಇಮಿಡಿಯೇಟಾಗಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಬೇಗ ರೆಡಿ ಆಗುತ್ತೆ ನಮಗೆ. ಇದನ್ನು ಕುಡಿದ್ರೆ ನಮಗೆ ಮಧ್ಯಾಹ್ನ ಗಂಟನೂ ಕೂಡ ನಮಗೆ ಹೊಟ್ಟೆ ಹಸಿವಾಗಲ್ಲ, ಅಷ್ಟು ಫಿಲ್ಲಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ರಾಗಿಲಿ ನಮಗೆ ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆಗಳಿಗೆ ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ರಾಗಿ. ಈಗ ಇದು ನೀರು ಹಾಕ್ಕೊಂಡಿದ್ದೀನಿ ನಾನು, ನೋಡಿ. ಅದನ್ನು ಈಗ ಒಂದು ಪಾತ್ರೆ ಇಟ್ಟು ನಾನು ಅದಕ್ಕೆ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮಗೆ 2 ಸ್ಪೂನಲ್ಲಿ ಒಬ್ರಿಗಾಗಷ್ಟು ಸ್ಮೂದಿ ರೆಡಿ ಆಗುತ್ತೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪ ಗಂಟು ಆಗದೇ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದು ಒಂದು 5 ನಿಮಿಷ ಸಾಕು, ನಮಗೆ ಬೇಗ ಫಾಸ್ಟಾಗಿ ಆಗುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ನಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆವಾಗ ನಮಗೆ ಆಗಿದೆ ಅಂತ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ಈಗ ಹಲ್ವಗಳೆಲ್ಲ ನಾವು ಹೇಗೆ ಮಾಡ್ತೀವಿ, ಸ್ವಲ್ಪ ಅಷ್ಟು ಬಂದರೆ ನಮಗೆ ಸಾಕಾಗುತ್ತೆ. ನೋಡಿ, ಚೇಂಜ್ ಆಗ್ತಿದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ಹಾಗೆ ತಿರುಗಿಸ್ಕೊಳ್ಳೋಣ ನಾವು ಇದನ್ನು. ಇದಕ್ಕೆ ನಾನು ಹಾಲನ್ನು ಯೂಸ್ ಮಾಡ್ತಾ ಇಲ್ಲ, ಸಕ್ಕರೆ ಬೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇದು ನೀವು ಡಯಟ್ ಮಾಡ್ತಾ ಇರೋರಿಗೆ ಅಂತಲ್ಲ, ಶುಗರ್ ಇರೋರಿಗೆ, BP ಎಲ್ಲರಿಗೂ ತುಂಬ ಒಳ್ಳೆಯದು ಈ ಸ್ಮೂತಿ. ನೋಡಿ, ಈಗ ಇದು ಹಾಕ್ತಿದೆ, ಕುದಿ ಬರ್ತಿದೆ ನಮ್ಮ. ನೋಡಿ, ಆಲ್ಮೋಸ್ಟ್ ಎಲ್ಲ ಈಗ ರೆಡಿ ಆಗ್ತಿದೆ. ಇಷ್ಟು ಬಂದರೆ ನಮಗೆ ಸಾಕು. ಅದು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಈಗ ಆಗ್ತಿದೆ, ಇದು ಫುಲ್ಲು ಕಲ್ಲರು ಚೇಂಜ್ ಆಗಿದೆ. ನಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ರಾಗಿದು ಬೆಂದಿದೆ ಅಂತ ಗೊತ್ತಾಗ್ತಿದೆ. ಈಗ ಇದಕ್ಕೆ ನಾವು ಕೋಕೋ ಪೌಡರ್, ಅದೇ ಸ್ಪೆಷಲ್. ಇದಕ್ಕೆ ಏನು ಇಟ್ಕೊಂಡಿದ್ವಿ ಕೋಕೋ ಪೌಡರ್ನ, ಅದನ್ನು ಈ ರಾಗಿಗೆ ಸೇರಿಸ್ಕೊಳ್ಳೋಣ, ಹಿಟ್ಟಿಗೆ. ಆಫ್ ಮಾಡ್ಕೊಬಿಡಿ. ಆಫ್ ಮಾಡಿಕೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಅದು ಕುದಿಯೋದೇನು ಬೇಡ, ಹಿಟ್ಟು ಹಾಕಾದ್ಮೇಲೆ, ಕೋಕೋ ಪೌಡರ್ ಹಾಕಾದ್ಮೇಲೆ. ಮತ್ತು ಒಂದೊಂದು ಚಿಕ್ಕದು ಗಂಟೇನಾರು ಆದರೂ ಏನು ಇದಾಗೋದು ಬೇಡ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬ್ಲೆಂಡ್ ಆಗೋದ್ರಿಂದ ನಮಗೆ ಏನು ಗಂಟು ಹೊಡೆಯುತ್ತೆ, ಏನೂ ಆಗಲ್ಲ, ಹೆದರ್ಕೊಳ್ಳೋದು ಬೇಡ. ಈಗ ಆಗಿದೆ, ಇದು ಇಷ್ಟಾಗಿದೆ. ಇದನ್ನು ನಾವು ತಣ್ಣಗಾಗೋಕ್ಕೆ ಇಡೋಣ. ಇದು ತಣ್ಣಗಾಗಬೇಕು ಸ್ವಲ್ಪ, ನಾವು ಮಿಕ್ಸಿಗೆ ಹಾಕೋಕ್ಕೆ. ಈಗ ಅಷ್ಟರಲ್ಲಿ ನಾವು ಬಾದಾಮಿನ ಬಿಡಿಸ್ಕೊಳ್ಳೋಣ. ನಾನು ಬಾದಾಮಿ ಬಿಡಿಸಿರಲಿಲ್ಲ, ಬಾದಾಮಿ ಬಿಡಿಸಿಟ್ಕೋಬೇಕು. ಒಂದು 6ರಿಂದ 7 ನಮಗೆ ರಾತ್ರಿ ಹೊತ್ತು ನೆನೆ ಹಾಕಿದ್ರೆ ನಮಗೆ ಬೇಗ ಆಗುತ್ತೆ. ಇಮಿಡಿಯೇಟಾಗಿ ಅಂದರೆ ನಮಗೆ ಅಷ್ಟು ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ. ನೋಡಿ, ಈಗ ಬಾದಾಮಿ ರೆಡಿಯಾಗಿದೆ, ಬಿಡಿಸ್ಕೊಂಡಿದ್ದೀನಿ. ಅದನ್ನು ಫಸ್ಟು ನಾವೀಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಬ್ರೈನ್ ಫಂಕ್ಷನ್ಗೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮಗೆ ವಾಲ್ನಟ್ಟು ಮತ್ತು ಥೈರಾಯ್ಡ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ವಾಲ್ನಟ್ಟು. ಇದನ್ನು 2 ಹಾಕ್ಕೊಳ್ತಾ ಇದ್ದೀನಿ. ಇದು ನೀರನ್ನು ಆಮೇಲೆ ನಾನು ಹಾಕ್ಕೊಳ್ತೀನಿ. ಇದನ್ನು ಅಷ್ಟೇ, ಅಂಜೂರ
ಇದು ಒಂದೇ ಒಂದು ತೊಗೊಂಡಿದ್ದೀನಿ. ನಮಗೆ ಇದರಲ್ಲೇ ಸ್ವೀಟ್ ಅಂಶ ಸಿಕ್ಬಿಡುತ್ತೆ, ಖರ್ಜೂರ ಅಂಜೂರ ಅದೆಲ್ಲ. ಈ ನೀರನ್ನು ಅಷ್ಟೇ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಸೇರಿಸಲ್ಲ ನಾನೀಗ ಇದು ರುಬ್ಬಬೇಕಾದ್ರೆ. ಅಷ್ಟನ್ನೇ ಏನು ಇಟ್ಕೊಂಡಿದ್ದೆ ಆ ನೀರನ್ನೇ ಇದಕ್ಕೆ ಹಾಕ್ತೀನಿ. ಮತ್ತು 2 ಖರ್ಜೂರ ತೊಗೊಂಡಿದ್ದೀನಿ. ಇದು ಅಷ್ಟೇ, ನೀವು ಸಾಫ್ಟಾಗಿರೋದು ತೊಗೊಳ್ಳಿ, ಇಲ್ಲಾಂದರೆ ಖರ್ಜೂರನೂ ಒಣಗಿರೋದಿದ್ದರೆ ನೆನೆಸಿಟ್ಕೊಬಿಡಿ ರಾತ್ರಿಯೇ, ಅದು ಸಾಫ್ಟ್ ಆಗುತ್ತೆ ರುಬ್ಬೋದಕ್ಕೆ. ಮತ್ತು ಇದಕ್ಕೆ ಒಂದೇ ಒಂದು ಏಲಕ್ಕಿ, ನೀವು ಏಲಕ್ಕಿ ಪೌಡ್ರು ಮತ್ತು ನಮಗೆ ಎಸೆನ್ಸ್ ಬೇಡ ಅಂತಂದರೆ ಚಕ್ಕೆ ಹಾಕೋಬೋದು. ಏಲಕ್ಕಿ ಮತ್ತು ಚಕ್ಕೆನ ಪೌಡ್ರು ಮಾಡಿ ಅದು ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಕ್ಕೊಂಡ್ರೆ. ಈ ಎಸೆನ್ಸ್ ಬೇಡ ಅನ್ನೋರು ಎಸೆನ್ಸ್ ಹಾಕಿದ್ರೆ ನೀವೇನು ಚಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಗ್ರೈಂಡ್ ಆಗಿದೆ ನೋಡಿ, ಅರ್ಧಂಬರ್ಧ ಗ್ರೈಂಡ್ ಆಗಿದೆ. ಇದು ತಣ್ಣಗಾಗಿದೆ. ಇದನ್ನು ನಾನೀಗ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟಿದೆ ನಮ್ಮದು. ಇದಕ್ಕೆ 1 ರಿಂದ 2 ಡ್ರಾಪಷ್ಟು ನಾನು ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚಿಕ್ಕದು ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಜಾಸ್ತಿ ಹಾಕ್ಕೋಬೇಡಿ, ತುಂಬ ತೆಳುವಾಗ್ಬಿಡುತ್ತೆ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ನಾವೀಗ ಒಂದ್ಸಲಿ ಇದು ಮಾಡೋಣ, ಮಿಕ್ಸ್ ಮಾಡೋಣ, ಗ್ರೈಂಡ್ ಮಾಡೋಣ. ನೋಡಿ ಇದು ಆಗಿದೆ. ಈಗ ಇದನ್ನು ಗ್ಲಾಸ್ಗೆ ಹಾಕೋಣ. ನೀವು ಮೇಲ್ಗಡೆ ಡೆಕೋರೇಟ್ಗೆ ಪಂಪ್ಕಿನ್ ಸೀಡ್ಸು, ಗೋಡಂಬಿ ಆ ಥರ ಎಲ್ಲ ಹಾಕೋಬೋದು. ನಾನಿಲ್ಲಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ, ತುಂಬ ತಿಕ್ನೆಸ್ ನಮಗೆ ಕರೆಕ್ಟಾಗಿದೆ, ಕುಡಿಯೋಷ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಡೆಕೋರೇಷನ್ಗೆ ನೀವು ಪಂಪ್ಕಿನ್ ಸೀಡ್ಸ್ ಆ ಥರ ಎಲ್ಲ ಹಾಕ್ಕೊಳ್ಳಿ, ನಿಮ್ಗೆ ಯಾವ ಸೀಡ್ಸು. ನಾನು ಅಲ್ಲೇ ಬಾದಾಮಿ ವಾಲ್ನಟ್ ಹಾಕಿರೋದ್ರಿಂದ ನಾನಿಲ್ಲಿ ಬರೀ ಮೇಲ್ಗಡೆ ಡೆಕೋರೇಷನ್ಗೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದ್ಸಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.